ಜಾರಿ ಮಾಡ್ತೀವಿ ಅಲ್ಲಿ ಹೋಗಿ ನಾವಿನ್ನೇ ಮಾಡೋದು ಮಂಡಲ್ದಾಗ ಯಾರು ಮಂಡಲ್ದಾರ ಯಾರು ಗಣಸ್ ಗೊತ್ತಲ್ಲ ಅಲ್ಲಿ ಬರೀ ಹೆಂಗ್ಸ್ರಿ ತೆರಿಗೆ ಕಟ್ಟಿದ್ರೂ ಅಭಿವೃದ್ಧಿ ಇಲ್ಲ. ಚರಂಡಿ ದುರ್ವಾಸನೆ, ಸೊಳ್ಳೆಗಳ ಕಾಟಕ್ಕೆ ಕಂಗಾಲಾದ ಗ್ರಾಮಸ್ಥರು. ಹುಚ್ಚನಹಟ್ಟಿಯಲ್ಲಿ ಮೂಲಸೌಕರ್ಯ ಕೊರತೆ ವಿರುದ್ಧ ಆಕ್ರೋಶ. ತಿಪಟೂರು ತಾಲೂಕಿನ ಕಸಬಾ ಹೋಬಳಿ ವ್ಯಾಪ್ತಿಯ ಹುಚ್ಚನಹಟ್ಟಿ ಗ್ರಾಮದಲ್ಲಿ ಚರಂಡಿಗಳು ಕೊಳಚೆ ನೀರಿಂದ ತುಂಬಿ ದುರ್ವಾಸನೆ ಬರ್ತಾ ಇತ್ತು. ಸೊಳ್ಳೆಗಳ ಹಾವಳಿಯಿಂದ ಗ್ರಾಮಸ್ಥರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಕಂದಾಯ ಗ್ರಾಮ ಆಗಿದ್ರೂ ಮೂಲಭೂತ ಸೌಲಭ್ಯಗಳು ಸಮರ್ಪಕವಾಗಿ ದೊರೀತಾ ಇಲ್ಲ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಗ್ರಾಮದ ಪ್ರತಿಯೊಂದು ಮನೆಯಿಂದ ಪಂಚಾಯಿತಿಗೆ ತೆರಿಗೆ ಪಾವತಿಸುತ್ತಿದ್ರೂ ಅದಕ್ಕೆ ತಕ್ಕಂತೆ ಸ್ವಚ್ಛತೆ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸುಮಾರು 5 ರಿಂದ 6 ತಿಂಗಳಿನಿಂದ ಚರಂಡಿ ಸ್ವಚ್ಛಗೊಳಿಸದ ಪರಿಣಾಮ ದುರ್ವಾಸನೆ ಹೆಚ್ಚಾಗಿದ್ದು ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ ಎಂದು ತಿಳಿಸಿದ್ದಾರೆ. ಮತ್ತೊಂದು ಕಡೆ ಕಳೆದ 4-5 ತಿಂಗಳಿನಿಂದ ಬೀದಿ ದೀಪಗಳು ಬೆಳಗದ ಕಾರಣ ರಾತ್ರಿ ವೇಳೆ ಸಾರ್ವಜನಿಕರು ಆತಂಕದ ನಡುವೆ ಸಂಚರಿಸಬೇಕಾದ ಪರಿಸ್ಥಿತಿ ಇದೆ. ಮಹಿಳೆಯರು, ಮಕ್ಕಳು ಹಾಗೂ ವೃದ್ಧರು ಹೆಚ್ಚಿನ ತೊಂದರೆ ಅನುಭವಿಸುತ್ತಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಹಲವು ಬಾರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಇಲ್ಲ ಅಂತ ಆರೋಪಿಸಿದ್ದಾರೆ. ಕೂಡಲೇ ಚರಂಡಿ ಸ್ವಚ್ಛಗೊಳಿಸಿ ಬೀದಿ ದೀಪಗಳನ್ನು ದುರಸ್ತಿ ಮಾಡಿ ಮೂಲಭೂತ ಸೌಲಭ್ಯ ಕಲ್ಪಿಸಿ ಅಂತ ಒತ್ತಾಯಿಸಿದ್ದಾರೆ. ತಿಪಟೂರು ತಾಲೂಕು ಕಾಡುಗೊಲ್ಲರ ಸಂಘದ ಅಧ್ಯಕ್ಷ ಬಾಲರಾಜು ಮಾತನಾಡಿ, ಗ್ರಾಮಸ್ಥರು ಕಟ್ಟೋ ತೆರಿಗೆ ಹಣವನ್ನ ಗ್ರಾಮದ ಅಭಿವೃದ್ಧಿ ಮತ್ತು ಸ್ವಚ್ಛತೆಗೆ ಬಳಸಬೇಕು. ಸಮಸ್ಯೆಗಳನ್ನ ತಕ್ಷಣ ಪರಿಹರಿಸದಿದ್ರೆ ಗ್ರಾಮಸ್ಥರೊಂದಿಗೆ ಸೇರಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಸಿದ್ರು. ವರದಿ ಯತೀಶ್, ಫೋಕಸ್ ತುಮಕೂರು ನ್ಯೂಸ್, ತಿಪಟೂರು. ಅವರೆಲ್ಲವ ಮನೆಗಳ ಕುತ್ಕೊಳ್ಳೋದು ಯಾರು ಬರಲ್ಲ. ಈಗ ನಾವೇನಂತೀವಿ ಚರಂಡಿ ಇಲ್ಲ ಕರೆಂಟ್ ಇಲ್ಲ ಇಲ್ಲಿ ನಮ್ಮೂರಾಗ ಸತ್ತಾರ ಅಂದ್ರೆ ಯಾರು ನೋಡೋದು ಅಷ್ಟೇ. ಬದುಕಲಿಂದ ಯಾರು ಮಾಡಾರ ಏನು ಇಲ್ಲ ಇಲ್ಲಿ ಎಲ್ಲ ಅವ್ರವ್ರ ಅಷ್ಟೇ ನಮ್ಮೂರಾಗೆ ನೋಡ್ಕೊಂಡು ಹೋಗಿ ಮುಂದೆ ಇಲ್ಲ. ಚರಂಡಿ ಹಿಂಗ ಆಗೈತೆ, ಯಾರ ಮನೆ ವಾಶ್ ನಡಿತೈತೆ, ಅವ್ರ ಪಕ್ಕದಲ್ಲಿ ಹೆಂಗಿರ್ತಾರೆ ಅವ್ರು ಮುಂದೆ ಇಲ್ಲ. ಏನಾರು ತಗಾಡಿರ ಯಾರಿಗಾರ ಹೋಗಿ ಹೇಳಿರ ಅವ್ರವ್ರ ಮನೆಗೆ ಅವ್ರು ಚರಂಡಿ ತುಂಬೈತಲ್ಲ ನಾವ್ ಹೆಂಗಿಲ್ಲಿ ಊಟ ಮಾಡೋದ್ ಹೆಂಗ ಗಾಳಿ ಬೀಸಿದ ಇತ್ಲಾಗ ಗೊಬ್ಬು ಅಷ್ಟ್ ನೋಡಿತ್ತಲ್ಲ ನಾವಿಲ್ಲಿ ಇಬ್ರೊಳಗೆ ಇರ್ಬೇಕ. ಬೀದಿ ಲೈಟ್ಗಳು ಒಂದಾವ, ಚರಂಡಿ ತುಂಬಿ ಎಲ್ಲ ಮನೆ ಬಾಗ್ಲಿ ಬರ್ತಾವೆ. ಮನೆ ಬಾಗ್ಲಿ ಬಂದಾಗ ಇಲ್ಲಿ ನಾವ್ ಅಡ್ಗೆ ಮಾಡ್ಕೊಂಡು ಉಣ್ಣಾಕ್ ಇಲ್ಲಿ ಕುತ್ಕೊಂಡ್ರೆ ಗೊಬ್ಬು ಅಷ್ಟ್ ನೋಡಿತಾವೆ. ಇಲ್ಲಿ ನೀರ್ ಹಿಡ್ಕೊಂಡ್ ಕುಡಿಯೋದ್ ಹೆಂಗ, ನಾವ್ ಊಟ ಮಾಡೋದ್ ಹೆಂಗ, ಇಲ್ಲಿ ಊರೊಳಗೆ ಇರಕ್ಕಾಗತ್ತ? ಎಲ್ಲಿರ ನಡಿಯಮ್ಮ ನಾಳೆ ಕಳಿಸ್ತೀವಿ ನಾಡ್ ಕಳಿಸ್ತೀವಿ ಅಂತಾರೆ. ಅವ್ ಬರ್ದಿಲ್ಲಿದ್ದ ನಾವೇನ್ ಇಲ್ಲಿ ಸಾಯನ ಏನ್ ಮಾಡೋದ್ ಹೇಳಿಲ್ಲಿ ದಿವಸ ನಾವ್ ಆಸ್ಪತ್ರೆಗೆ ಹೋಗೋದಾಗುತ್ತೆ ಬರೋದಾಗುತ್ತೆ. ನೆನ್ನೆ ಒಬ್ರು ಗೌಡ್ರು ದೊಡ್ಡ ಗೌಡ್ರೆ ಸತ್ತೋದ್ರು. ಏನ್ ಮಾಡೋಣ ನಾವ್ ಆ ಗೌಡ್ರನ್ನ ತಾಂಡಾಗ ಪಾಪ ಅಮ್ಮ ನೋಡಿ ಇನ್ನೂ ಮನ್ಗಿರೋದ್ ಎದ್ದಿಲ್ಲ. ಅಲ್ಲಿ ದೊಡ್ಡ ಗೌಡ್ರೆ ಮಲಾರಿ ಬಂದು ಡೆಂಗಿ ಬಂದೈತೆ ಅಂತ ಹೇಳಿ ಜರ್ ಬಂದ್ 3 ದಿವಸಕ್ಕೆ ಸತ್ತ ಹೋತಾವಯ್ಯ ಎಲ್ಲ ಆಸ್ಪತ್ರೆಗೆ. ಈಗ ಪಂಚಾಯತಿ ಮಾಹಿತಿ ಕೊಟ್ಟಾಯ್ತು. ಪಂಚಾಯತಿಲಿ ಹೋಗಿರ ಊರ್ ಬಿಟ್ಟು ಎಲ್ಲರೂ ಹೋಗಿದ್ರೆ ಹೇಳ್ರಿ. ಈಗ 2-3 ಸತಿ ನೋಟಿಸ್ ಕೊಟ್ಟು ಅಲ್ಲೆಲ್ಲ ಹೇಳಿ ಇದು ಮಾಡಿತ್ತು ಆಯ್ತು. ಇನ್ನು ಮಂಡಲ್ ತಕ್ಕ ಬಂದು ಒಂದು ಜರ್ನಿ ಕೂಡೋದು ಒಂದೈತೆ, ಕೂರ್ಬೇಕಾ ಏನ್ ಮಾಡ್ಬೇಕು ಹೇಳಿ ಸರ್? ಹೊಸ ಏನಾಯ್ತ್ರಿ? ಅದೇ ಡೆಂಗಿ ಜಾರ್ ಬಂದು ಹಸಿಂಕರ್ ಸಾತ್ ಹೋತು. ಮನೆ ಮುಂದೆ ಜಾಗ ಇತ್ತಲ್ಲ, ಮನೆ ಮುಂದೆ ದುಡ್ಡು ಇಲ್ಲ. ಈಗ ನಾವೆಲ್ಲ ಅಪರೂಪಕ್ಕೊಂದೊಂದು ಸಾಯ್ಕೊಂಡಾಗ ಅದ ಯಾರು ಕೊಡಾರು ವಾತಲ್ಲ ಬೆಳಗ್ಗೆ. ಊರ ಹೆಸರು ಹುಚ್ಚನಹಟ್ಟಿ. ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಚರಂಡಿ ಕ್ಲೀನ್ ಮಾಡಿಲ್ಲ, ಏನೂ ಇಲ್ಲ. ಸ್ಮೆಲ್ಲು, ಹಾವು ಎಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ಒಬ್ಬರು ಅಧಿಕಾರಿಗಳು ಗಮನ ಹರಿಸ್ತಿಲ್ಲ, ಕ್ಲೀನ್ ಮಾಡೋಕ್ಕೂ ಬರ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ. ನಾವಿಂದೇನು ಮಾಡಲ್ಲ, ಮಾಡ್ತೀವಿ ಅಲ್ಲಿ ಹೋಗಿ ನಾವಿನ್ನೇ ಮಾಡೋದು ಮಂಡಲ್ದಾಗ ಯಾರು ಮಂಡಲ್ದಾರ ಯಾರು ಗಣಸ್ ಗೊತ್ತಲ್ಲ ಅಲ್ಲಿ ಬರೀ ಹೆಂಗ್ಸ್ರಿ. ಬಾಲರಾಜು ಅಂತ ಹೇಳಿ ನಮ್ಮ ಕಾಡುಗೊಲ್ಲ ಸಮಾಜದ ಅಧ್ಯಕ್ಷರು ತಿಪಟೂರು ತಾಲೂಕಿಗೆ. ನಮ್ಮೂರಲ್ಲಿ ಏನು ಸಮಸ್ಯೆ ಆಗಿದೆ ಇವತ್ತು ಅಂದರೆ, ಇವತ್ತಿಂದಲ್ಲ ಇದೊಂದು 5 ರಿಂದ 6 ತಿಂಗಳು ಚರಂಡಿ ಕ್ಲೀನ್ ಮಾಡಿಲ್ಲ. ಇಲ್ಲಿ ಸುಮಾರು ಒಂದು 5 ರಿಂದ 6 ತಿಂಗಳಾಯ್ತು ಅಂದರೆ ಆ ಬಂದಿರೋ ನೀರೆಲ್ಲ ಅಲ್ಲೇ ನಿಂತೈತೆ. ಸೊಳ್ಳೆಗಳು ಎಲ್ಲ ಜಾಸ್ತಿ ಆಗಿದೆ. ಇಲ್ಲಿ ತುಂಬ ಮಕ್ಕಳಿಗೆಲ್ಲ ಜ್ವರನೂ ಇದೆ. ಮತ್ತು ಚರಂಡಿ ಆಜುಬಾಜುಲೆಲ್ಲ ಕ್ಲೀನಿಂಗ್ ಇರ್ಬೋದು. ಬೀದಿ ಲೈಟ್ ಹೋಗಿ ಒಂದು 6-7 ತಿಂಗಳಿಂದ ಬೀದಿ ಲೈಟು ಆಗಿಲ್ವಂತೆ. ನಮ್ಮೂರವರೆಲ್ಲ ಮಾತಾಡಿದಾರೆ. ಇಲ್ಲಿ ಇವತ್ತೆಲ್ಲರನ್ನು ಮಾತಾಡಿಸಿದ್ವಿ ನಾವು. ಅಭಿವೃದ್ಧಿ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯತ್ ಉಚ್ಗಣ್ಣಹಳ್ಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಎಷ್ಟೇ ಸರಿ ಮನವಿ ಮಾಡಿದ್ರು ಅವ್ರು ಯಾವುದೂ ಸ್ಪಂದಿಸ್ತಾ ಇಲ್ಲ. ಫೋನ್ ಮಾಡಿದರೆ ಫೋನೇ ತೆಗಿಯಲ್ಲ. ನಾವು ಇಲ್ಲಿ ಕಂದಾಯ ಗ್ರಾಮ ಆದಂಥ ಸಂದರ್ಭದಲ್ಲಿ ಯೂಸತ್ ಮಾಡೋಕ್ಕೆ ಅಂತೇಳಿ ಒಂದು ಮನೆಗೆ 15,000, 16,000, 12,000, 10,000 ಮೇಲೆ ಟ್ಯಾಕ್ಸ್ ಕಟ್ಟಿದ್ವಿ ನಾವು. ನಮ್ಮ ಟ್ಯಾಕ್ಸ್ ದುಡ್ಡಾಗಾರ ಬಂದು ರೆಡಿ ಮಾಡಿರಿ ಅಂತ ಹೇಳಿದ್ರೆ ಅದು ರೆಡಿ ಮಾಡಲ್ಲ. ರೆಡಿ ಮಾಡ್ತೀವಿ ಅಂತ ಹೇಳಿ ಒಂದು ಮಾತು ಕೊಟ್ಟಿದ್ರು. ತಿರ್ಗಿ ಅದನ್ನು ಅದ್ರೇನು ರೆಸ್ಪಾನ್ಸ್ ಏನೂ ಇಲ್ಲ. ನಾವು ಕೇಳಿರಿ, ಅದು ಕೂತ್ರನೇ ಇಲ್ಲ ಮೇಡಮ್ ಹತ್ರ.
ನಮ್ಮ ಪಂಚಾಯತಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಹತ್ರ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ವಿಷಯ ಮುಟ್ಟಬೇಕು. ನಮ್ಮೂರು ಸ್ವಚ್ಛತೆ ಬಗ್ಗೆ ನಾವು ಅರಿವು ಮೂಡಿಸ್ತಾ ಇದ್ದೀವಿ. ಅದ್ರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೊಬೇಕು ಅವ್ರ ಬಗ್ಗೆ. ಇಲ್ಲಾಂದರೆ ತಾಲೂಕು ಆಫೀಸ್ ಹತ್ರ ಬಂದು ನಾವು ಧ್ವನಿ ಕೂರೋದಂತೂ ಖಂಡಿತ. ಯುವ ಸಾರಿಗೂ ಮುಟ್ಟಿಸ್ತೀವಿ ನಾಳೆ ಹೋಗಿ. ನಮಸ್ಕಾರ.